Hello everyone, welcome to Sanmargaha classes. Let us see question number 19 of chapter Reproduction in Animals. What is fertilization? Fertilization andre ಏನು? The fusion of sperm and ovum is called fertilization. Sperm ಮತ್ತೆ ಓವಮ್ ಫ್ಯೂಷನ್ ಆಗೋದನ್ನ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಹಾಗಿದ್ರೆ ಸ್ಪರ್ಮ್ ಅಂದ್ರೆ ಏನು, ಓವಮ್ ಅಂದ್ರೆ ಏನಪ್ಪಾ? Sperm is nothing but this is male gamete. ನಿಮಗ್ ಗೊತ್ತಿದೆ ರಿಪ್ರೊಡಕ್ಷನ್ ಅಂತ ಕನ್ಸಿಡರ್. ರಿಪ್ರೊಡಕ್ಷನ್ ಅಲ್ಲಿ there are two types, asexual reproduction and sexual reproduction. In asexual reproduction there is only single parent, there is no gametes are involved. But in sexual reproduction two parents are needed, one is female and another one is male. ಅಲ್ಲಿ ಫಿಮೇಲ್ ಮತ್ತೆ ಮೇಲ್ ಗ್ಯಾಮೆಟ್ಸ್ ಬರುತ್ತೆ. ಈ ಸ್ಪರ್ಮ್ ಏನಿದೆ ಮೇಲ್ ಗ್ಯಾಮೆಟ್, ಓವಮ್ this is female gamete. When sperm and ovum fuses it is called fertilization. ಇಲ್ಲಿ ಓವಮ್ ಇದೆ, ಇದು ಸ್ಪರ್ಮ್ ಇದೆ. ಸ್ಪರ್ಮ್ ಏನಿದೆ ಸಿಕ್ಕಾಪಟ್ಟೆ ಸ್ಪರ್ಮ್ ಇರುತ್ತೆ, ಅದರಲ್ಲಿ ಯಾವುದೋ ಒಂದು ಮಾತ್ರ ಬಂದು ಎಗ್ ಅನ್ನ ರೀಚ್ ಆಗುತ್ತೆ. ಯಾಕೆಂದ್ರೆ ವೆಜೈನಾದಲ್ಲಿ ಏನಿರುತ್ತೆ ಅಸಿಡಿಕ್ ಆಸಿಡ್ಸ್ ಇರುತ್ತೆ. ಆ ಏರಿಯಾ ಏನಿರುತ್ತೆ ವೆಜೈನಾ ಆಸಿಡ್ ಇರುತ್ತೆ, ಅದರಲ್ಲಿ ಸರ್ವೈವ್ ಆಗಿ ಫೆಲೋಪಿಯನ್ ಟ್ಯೂಬ್ ಅಲ್ಲಿರೋ ಓವಮ್ಗೆ ಓನ್ಲಿ ಒನ್ ಸ್ಪರ್ಮ್ ಮಾತ್ರ ಆ ಎಗ್ ಅನ್ನ ರೀಚ್ ಆಗುತ್ತೆ. ಸೊ ಇಲ್ಲಿ ಫ್ಯೂಷನ್ ಆಫ್ ಸ್ಪರ್ಮ್ ಅಂಡ್ ಓವಮ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ಇವೆರಡು ಫ್ಯೂಸ್ ಆಗಿ ಝೈಗೋಟ್ ಅನ್ನ ಫಾರ್ಮ್ ಮಾಡುತ್ತೆ. ಝೈಗೋಟ್ ಕಂಟೈನ್ಸ್ ಓನ್ಲಿ ಒನ್ ನ್ಯೂಕ್ಲಿಯಸ್. ಸ್ಪರ್ಮ್ ಅಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ? 23 ಕ್ರೋಮೋಸೋಮ್ಸ್ ಇನ್ ಸ್ಪರ್ಮ್. ಹ್ಯೂಮನ್ ಅಲ್ಲಿ ಹೇಳ್ತಿರೋದು. ಓವಮ್ ಅಲ್ಲಿ ಎಷ್ಟಿರುತ್ತೆ? 23 ಕ್ರೋಮೋಸೋಮ್ಸ್. ಎರಡು ಫ್ಯೂಸ್ ಆದ್ರೆ ಎಷ್ಟಾಯ್ತು? 23 ಪ್ಲಸ್ 23 ಪೇರ್ಸ್ ಆಯ್ತು, ಅಥವಾ 46 ಕ್ರೋಮೋಸೋಮ್ಸ್ ಆಯ್ತು ಅಲ್ವಾ? ಹ್ಯೂಮನ್ ಅಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ, ಅಥವಾ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಅಂತ ಹೇಳಿರ್ತೀವಿ. 23 ಫ್ರಮ್ ಸ್ಪರ್ಮ್ ಅಂಡ್ 23 ಫ್ರಮ್ ಓವಮ್, ಎರಡು ಸೇರಿ 46 ಕ್ರೋಮೋಸೋಮ್ ಆಗಿರುತ್ತೆ. ಇದನ್ನ ಇಲ್ಲಿ ಫರ್ಟಿಲೈಸೇಷನ್, ಸ್ಪರ್ಮ್ ಮತ್ತೆ ಓವಮ್ ಫ್ಯೂಸ್ ಆಗೋದನ್ನ ಫರ್ಟಿಲೈಸೇಷನ್ ಅಂತ ಕರೆದಿರ್ತೀವಿ. ಥ್ಯಾಂಕ್ ಯು.